ವೀಕ್ಷಕರಿ, 2020 ಲಕ್ನೋದ ಒಂದು ಏರಿಯಾದ ಬಂಗಲೆಯಲ್ಲಿ ಒಂದು ಭಯಾನಕ ಘಟನೆ ನಡೆದು ಹೋಗುತ್ತೆ. ಅದು ಜೋಡಿ ಕೊಲೆ. ಈ ಒಂದು ಘಟನೆ ಎಷ್ಟು ವಿಚಿತ್ರ ಮತ್ತು ನಿಗೂಢವಾಗಿ ಇತ್ತು ಅಂದ್ರೆ ಇವತ್ತಿನವರೆಗೂ ಈ ಒಂದು ಕೇಸ್ನ ತೀರ್ಪು ಅಪೂರ್ಣವಾಗಿಯೇ ಕೋರ್ಟ್ನ ಫೈಲ್ ಒಳಗೆ ಉಳಿದುಕೊಂಡು ಬಿಟ್ಟಿದೆ. ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇದ್ದಂತ ಆ ಒಂದು ಪುಟ್ಟ ಸಂಸಾರದಲ್ಲಿ ನಡೆದು ಹೋದಂತ ಆ ಒಂದು ಭಯಾನಕ ಘಟನೆ, ಅದರಲ್ಲೂ 15 ವರ್ಷಗಳ ಮಗಳ ದೆವ್ವ ಭೂತಗಳ ಬಗೆಗಿನ ಹೇಳಿಕೆ, ಕೊನೆಗೆ ತನ್ನ ತಂದೆ ಮೇಲೆ ಹೊರಸಂತ ಅತ್ಯಂತ ಕೆಟ್ಟ ಆಪಾದನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಿತ್ತು. ಹಾಗಾದ್ರೆ ಈ ಕೊಲೆಗಳನ್ನ ಮಾಡಿದವರು ಯಾರು? ಯಾಕೆ ಈ ಒಂದು ಕೇಸ್ ಎಷ್ಟೊಂದು ನಿಗೂಢವಾಗಿದೆ? ಕೊನೆಗೆ ಮಗಳೇ ತನ್ನ ತಂದೆ ಮೇಲೆ ಹೊರಸಂತ ಅತ್ಯಂತ ಕೆಟ್ಟ ಆರೋಪಗಳೇನು ಅಂತ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ, ಅದು 2020 ಇಸ್ವಿ. ದೇಶಾದ್ಯಂತ ಆಗಲೇ ಕೊರೋನಾ ಮಹಾಮಾರಿ ಆವರಿಸಂತ ಸಮಯ. ಇದೇ ಒಂದು ಸಮಯದಲ್ಲಿ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋನ ಗೋತಂಪಲ್ಲಿ ಪೊಲೀಸ್ ಸ್ಟೇಷನ್ನ ವಿವೇಕಾನಂದ ರೋಡ್ನಲ್ಲಿರುವಂತಹ ಬಂಗಲೆ ನಂಬರ್ 9ರಲ್ಲಿ ಒಂದೇ ಕುಟುಂಬದ 2 ಬರ್ಬರ ಕೊಲೆಗಳು ನಡೆದು ಹೋಗುತ್ತೆ. ವೀಕ್ಷಕರದು 4 ಜನ ಇದ್ದಂತ ಪುಟ್ಟ ಕುಟುಂಬ. ರೈಲ್ವೆ ಅಧಿಕಾರಿಯಾಗಿದ್ದಂತ R.D. ವಾಜಪೇಯಿ ಮತ್ತು ಪತ್ನಿ ಮಾಲಿನಿ ದತ್ತಾ ವಾಜಪೇಯಿ, ಮಗ ಸರ್ವದತ್ ಮತ್ತು 15 ವರ್ಷ ವಯಸ್ಸಿನ ಒಬ್ಬ ಮಗಳು ಜೊತೆ ಲಕ್ನೋದಲ್ಲಿ ವಾಸ ಇದ್ರು. ಮಗ ಸರ್ವದತ್ ವಾಜಪೇಯಿ ಗ್ರಾಜುಯೇಷನ್ ಮಾಡ್ತಿದ್ದ. ಮಗಳು 9ನೇ ಕ್ಲಾಸ್ ಅನ್ನ ಓದ್ತಾ ಇದ್ಲು. ಮತ್ತೆ ಆಕೆ ಶೂಟಿಂಗ್ ಪ್ಲೇಯರ್ ಕೂಡ ಆಗಿದ್ಲು. ಅಷ್ಟೇ ಅಲ್ಲದೆ ಸಣ್ಣ ವಯಸ್ಸಿನಲ್ಲಿ ಹಲವಾರು ಶೂಟಿಂಗ್ ಟೂರ್ನಿಮೆಂಟ್ಗಳನ್ನ ಆಕೆ ಗೆದ್ದಿದ್ಲು. ಈ ಒಂದು ಘಟನೆ ಆದಾಗ ಹುಡುಗಿ ಅಪ್ರಾಪ್ತಿಯಾಗಿದ್ದ ಕಾರಣ ಎಲ್ಲೂ ಕೂಡ ಆಕೆ ಹೆಸರನ್ನ ಬಹಿರಂಗ ಮಾಡಿಲ್ಲ. ಈ R.D. ವಾಜಪೇಯಿ ಅವರು ರೈಲ್ವೆಯಲ್ಲಿ ಉತ್ತಮ ಹುದ್ದೆಯಲ್ಲಿದ್ರು. ಅವರು ಲಕ್ನೋಯಿಂದ ದೆಹಲಿಗೆ ಟ್ರಾನ್ಸ್ಫರ್ ಆಗಿದ್ದಂತ ಕಾರಣ 2020 ಆಗಸ್ಟ್ 29ನೇ ತಾರೀಕು ಅವರು ದೆಹಲಿಯಲ್ಲಿ ಇದ್ರು. ಅವತ್ತು ಅವರ ಬರ್ತ್ಡೇ. ಪತ್ನಿ ಮಾಲಿನಿ ಮತ್ತು ಮಗ ಬರ್ತ್ಡೇ ಆಚರಿಸೋದಕ್ಕೆ ನಿರ್ಧರಿಸಿದ್ರು. ಸಂಜೆ R.D. ವಾಜಪೇಯಿ ಅವರು ವಿಡಿಯೋ ಕಾಲ್ ಮೂಲಕ ಬಂದು ಬರ್ತ್ಡೇಯಲ್ಲಿ ಪಾಲ್ಗೊಳ್ತೀನಿ ಅಂತ ಪ್ಲಾನ್ ಮಾಡಿದ್ರು. ಹೀಗೆ ಪ್ಲಾನ್ ಮಾಡಿ ಮಧ್ಯಾಹ್ನ ಮಾಲಿನಿ ಮತ್ತು ಮಗ ವಿಶ್ರಾಂತಿಗೆ ಅಂತ ರೂಮ್ಗೆ ಹೋಗ್ತಾರೆ. ಮಗಳು ಕೂಡ ತನ್ನ ರೂಮ್ಗೆ ಹೋಗಿದ್ಲು. ಮಧ್ಯಾಹ್ನ ಸುಮಾರು 3 ಗಂಟೆ ಹೊತ್ತಿಗೆ ಹುಡುಗಿ ತನ್ನ ಅಜ್ಜಿ ಅಂದ್ರೆ ಮಾಲಿನಿಯ ತಾಯಿಗೆ ಫೋನ್ ಮಾಡ್ತಾಳೆ. ಮಾಲಿನಿಯ ತಂದೆ ತಾಯಿಯ ಮನೆ ಇರೋದು ಅಲ್ಲೇ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ. ಈ ಹುಡುಗಿ ಅಜ್ಜಿಗೆ ಫೋನ್ ಮಾಡಿ ಈ ರೀತಿ ಹೇಳ್ತಾಳೆ, ಅಜ್ಜಿ, ಅಮ್ಮ ಮತ್ತು ಅಣ್ಣ ಯಾಕೋ ಎದ್ದೇಳ್ತಿಲ್ಲ, ಪ್ಲೀಸ್ ಅಜ್ಜಿ ಬೇಗ ಬನ್ನಿ, ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದ್ಲು. ಇದನ್ನ ಕೇಳಿ ಗಾಬರಿಯಿಂದ ಅವರು ತಕ್ಷಣ ಅಲ್ಲಿಗೆ ಬಂದಿದ್ರು. ಹುಡುಗಿ ಅವರನ್ನು ನೋಡಿ ಜೋರಾಗಿ ಅಳ್ತಾ ರೂಮಿನ ಕಡೆ ಬೆಳ್ಳನ್ನ ಮಾಡಿ ತೋರಿಸ್ತಾಳೆ. ರೂಮಿನ ಬಾಗ್ಲನ್ನ ತೆರೆದು ನೋಡಿದಾಗ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು. ಅಲ್ಲಿ ಮಾಲಿನಿ ಮತ್ತು ಮಗ ಇಬ್ಬರು ರಕ್ತದ ಮಡುವಲ್ಲಿ ಬಿದ್ದಿದ್ರು. ಅವ್ರ ಮೈ ಮೇಲೆ ಬೆಡ್ಶೀಟ್ ಅನ್ನ ಹೊದಿಸಲಾಗಿತ್ತು. ಅಷ್ಟು ಹೊತ್ತಿಗಾಗಲೇ ಅಕ್ಕಪಕ್ಕದ ಮನೆಯ ಜನರೆಲ್ಲ ಅಲ್ಲಿಗೆ ಬಂದು ಸೇರ್ತಾರೆ. ತಕ್ಷಣ ಸ್ಥಳೀಯ ಪೊಲೀಸ್ ಟೀಮ್ ಮತ್ತು ಆಂಬ್ಯುಲೆನ್ಸ್ ಬಂದು ಕಾರ್ಯಾಚರಣೆಯನ್ನ ಶುರು ಮಾಡುತ್ತೆ. ಮೊದಲಿಗೆ ವೈದ್ಯರ ಟೀಮ್ ಅವರಿಬ್ಬರನ್ನ ಮೃತಪಟ್ಟಿದ್ದಾರೆ ಅಂತ ಘೋಷಿಸ್ತಾರೆ. ನಂತರ ಪೊಲೀಸ್ ತನಿಖೆ ಶುರುವಾಗುತ್ತೆ. ಅವರಿಬ್ಬರ ಹಣೆಗೆ ಪಿಸ್ತೂಲ್ನಿಂದ ಗುಂಡನ್ನ ಹಾರಿಸಲಾಗಿದೆ ಅಂತ ಗೊತ್ತಾಗುತ್ತೆ. ಮೊದಲಿಗೆ ಪೊಲೀಸರ ಅನುಮಾನ ಬರೋದು ಆ ಮನೆಯ ಕೆಲಸದವನ ಮೇಲೆ. ಇವ್ರ ಮನೆಯಲ್ಲಿ ಒಬ್ಬ ಕೆಲಸದವನಿದ್ದ, ಆದ್ರೆ ಆತ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸರು ತಮ್ಮ ಮೊದಲ ವಿಚಾರಣೆಯಲ್ಲಿ ಖಾತ್ರಿ ಮಾಡ್ಕೊಳ್ತಾರೆ. ನಂತರ ಹೊರಗಿನಿಂದ ಯಾರಾದ್ರೂ ಬಂದು ಕೃತ್ಯವನ್ನ ಮಾಡಬಹುದಂತ ನೋಡ್ತಾರೆ. ಆದ್ರೆ ಆ ಬಂಗಲೆಯೊಳಗೆ ಹೊರಗಿನವರು ಅಷ್ಟು ಸಲೀಸಾಗಿ ಬಂದು ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಉಳಿದದ್ದು ಇನ್ನು ಆ ಹುಡುಗಿ ಮಾತ್ರ. ಆಗ ಪೊಲೀಸರ ಗಮನ ಆ ಹುಡುಗಿಯ ಮೇಲೆ ಹೋಗುತ್ತೆ. ಪೊಲೀಸರು ಆಕೆಯನ್ನ ಪ್ರೀತಿಯಿಂದ ವಿಚಾರಿಸ್ತಾರೆ. ಆದ್ರೆ ಆಕೆ ಮಾತ್ರ ಏನನ್ನು ಕೂಡ ಹೇಳೋದಿಕ್ಕೆ ನಿರಾಕರಿಸ್ತಾಳೆ. ಅಪ್ಪ ಬರಲಿ, ಆಮೇಲೆ ಅಪ್ಪನಿಗೆ ಎಲ್ಲ ಹೇಳ್ತೀನಿ ಅಂತ ಹಠ ಹಿಡಿತಾಳೆ. ಅದು ಕೊರೋನಾ ಸಮಯ ಆಗಿದ್ರಿಂದ ದೆಹಲಿಯಿಂದ ಲಕ್ನೋಗೆ ಬರುವಂತ ಫ್ಲೈಟ್ ರದ್ದಾಗಿತ್ತು. ಆದ್ರಿಂದ R.D. ವಾಜಪೇಯಿ ಅವರು ಕಾರ್ನಿಂದಲೇ ಲಕ್ನೋಗೆ ಹೊರಟಿದ್ರು. ಇತ್ತ ಹುಡುಗಿ ಬಹಳ ವಿಚಿತ್ರವಾಗಿ ವರ್ತಿಸ್ತಾ ಇದ್ಲು. ಆಗ್ಲೇ ಪೊಲೀಸರಿಗೆ ಹುಡುಗಿಯ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಗಿತ್ತು. ಮನೆಯಲ್ಲಿ ಒಂದು ದೆವ್ವ ಇದೆ, ಅದೇ ಅವರಿಬ್ಬರನ್ನ ಕೊಂದು ಹಾಕಿದ್ದು. ಅಮ್ಮ ಮತ್ತು ಅಣ್ಣನಿಗೆ ನಾನು ಆ ದೆವ್ವದ ಬಗ್ಗೆ ಎಷ್ಟೋ ಸಲ ಹೇಳಿದ್ದೆ, ಆದ್ರೆ ಅವರು ಅದನ್ನ ನಂಬೋದಿಕ್ಕೆ ಸಿದ್ಧ ಇರಲಿಲ್ಲ ಅಂತ ಹುಡುಗಿ ಹೇಳಿದ್ಲು. ಇದ್ರ ನಡುವೆ ಆಕೆ ತನ್ನ ಕೈಗಳನ್ನ ಕಾಣದಂತೆ ಮುಚ್ಚಿಡ್ತಾ ಇದ್ಲು. ಆಗಾಗ ತನ್ನ ಶಾಲನ್ನ ಸರಿಪಡಿಸಿ ಕೈಗಳು ಕಾಣದಂತೆ ಅಡ್ಡ ಮಾಡ್ತಿದ್ಲು. ಪೊಲೀಸರು ಕೇಳಿದಾಗ ಏನಿಲ್ಲ ಅಂತ ತಪ್ಪಿಸ್ಕೊಳ್ತಿದ್ಲು. ನಂತರ ಪೊಲೀಸರು ನಯವಾಗಿ ಕೇಳಿ ಶಾಲನ್ನ ಸರಿಸಿ ನೋಡಿದಾಗ ಅವರೇ ಶಾಕ್ ಆಗಿದ್ರು. ಯಾಕೆಂದ್ರೆ ಹುಡುಗಿಯ 2 ಕೈಗಳಲ್ಲಿ ಅನೇಕ ಕಟ್ಗಳಿದ್ವು. ಕೆಲವು ಕಟ್ಗಳಂತೂ ಆಗ್ಲೇ ಮಾಡಿದಷ್ಟು ಹಸಿಯಾಗಿದ್ವು. ಇದು ಬ್ಲೇಡ್ ನಿಂದ ಮಾಡ್ಕೊಂಡಂತ ಕಟ್ಗಳು ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಕೇಳಿದಾಗ ಹುಡುಗಿ ಏನನ್ನು ಕೂಡ ಉತ್ತರ ಕೊಡೋದಿಲ್ಲ. ವಿಚಿತ್ರವಾಗಿನೇ ವರ್ತಿಸ್ತಾ ಇದ್ಲು. ವಿಚಾರಣೆಯಲ್ಲಿ ಪೊಲೀಸರು ಹುಡುಗಿಯ ಕೋಣೆಯನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಒಂದು ವಿಚಿತ್ರ ಅವ್ರಿಗೆ ಕಾಣಿಸುತ್ತೆ. ಡಿಸ್ಕ್ವಾಲಿಫೈಡ್ ವುಮೆನ್ ಅಂತ ಬರೆದು ಅದರಲ್ಲಿ ಒಂದು ವ್ಯಕ್ತಿಯ ಚಿತ್ರ ಬರೆದು ಅದರ ಮಧ್ಯದಲ್ಲಿ ಗುಂಡನ್ನ ಹಾರಿಸಲಾಗಿತ್ತು. ಮತ್ತೆ ಒಂದು ಲೈಸೆನ್ಸ್ ಗನ್ ಕೂಡ ಅಲ್ಲಿ ಸಿಗುತ್ತೆ. ಹುಡುಗಿ ಪ್ರೊಫೆಷನಲ್ ಶೂಟಿಂಗ್ ಪ್ಲೇಯರ್ ಆಗಿದ್ರಿಂದ ಅವಳಿಗೆ ಅದರ ಲೈಸೆನ್ಸ್ ಸಿಕ್ಕಿರುತ್ತೆ. ಈಗ ಪೊಲೀಸರಿಗೆ ಏನ್ ತಿಳಿಯುತ್ತೆ ಅಂದ್ರೆ ಇಲ್ಲಿ ಒಟ್ಟಾರೆ 3 ಗುಂಡನ್ನ ಹಾರಿಸಲಾಗಿರುತ್ತೆ. ಒಂದು ಮಾಲಿನಿಯ ಹಣೆಗೆ, ಇನ್ನೊಂದು ಮಗ ಸರ್ವದತ್ನ ಹಣೆಗೆ, ಮತ್ತೆ 3ನೇದು ಹುಡುಗಿಯ ರೂಮ್ನಲ್ಲಿ ಇದ್ದಂತ ಡಿಸ್ಕ್ವಾಲಿಫೈಡ್ ವುಮೆನ್ ಅಂತ ಬರೆದಿದ್ದಂತ ಅದರಲ್ಲಿ ಮನುಷ್ಯನ ಚಿತ್ರವನ್ನು ಬಿಡಿಸಲಾಗಿದ್ದಂತ ಕನ್ನಡಿಯ ಮಧ್ಯ. ಈ ಒಂದು ಹಂತದಲ್ಲಿ ಪೊಲೀಸರಿಗೆ ಕೊಲೆಗಳನ್ನ ಈ ಹುಡುಗಿನೇ ಮಾಡಿದ್ದು ಅಂತ ಖಾತ್ರಿಯಾಗುತ್ತೆ. ಆದ್ರೆ ಅವರು R.D. ವಾಜಪೇಯಿ ಅವರು ಅಲ್ಲಿಗೆ ತಲುಪುವವರೆಗೂ ಸಂಯಮದಿಂದ ಕಾಯ್ತಾ ಇದ್ರು. ಯಾವಾಗ R.D. ವಾಜಪೇಯಿ ಅವರು ಅಲ್ಲಿಗೆ ಆಗಮಿಸಿದ್ರು ಆಗ ಹುಡುಗಿ ಜೋರಾಗಿ ಅಳ್ತಾ
ಇದನ್ನೆಲ್ಲ ಮನೆಯೊಳಗೆ ಇರುವಂತ ದೆವ್ವ ಮಾಡಿದ್ದು ನನಗೇನು ಗೊತ್ತಿಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಹುಡುಗಿ ಈ ರೀತಿ ವರ್ತಿಸಿ ತನಿಖೆಯ ದಾರಿಯನ್ನು ತಪ್ಪಿಸ್ತಿದ್ದಂತೆ ಪೊಲೀಸರು ಎಚ್ಚೆತ್ಕೊಂಡು ಸ್ವಲ್ಪ ಜೋರಾಗಿನೇ ಹುಡುಗಿಯನ್ನ ವಿಚಾರಣೆ ಮಾಡ್ತಾರೆ. ಆಗ ಹುಡುಗಿ ತಾನೇ ಅವರಿಬ್ಬರನ್ನ ಗುಂಡು ಹಾರಿಸಿ ಕೊಲೆ ಮಾಡಿದ್ದಾಗಿ ಒಪ್ಕೊಳ್ತಾಳೆ. ಆದ್ರೆ ನನಗೆ ಹಾಗೆ ಮಾಡೋದಕ್ಕೆ ಹೇಳಿದ್ದು ಮನೆಯಲ್ಲಿರುವಂತ ದೆವ್ವ ಅಂತ ಕಥೆಯನ್ನ ಕಟ್ಟೋದಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಈ ಎಲ್ಲ ತನಿಖೆಗಳಿಂದ ಪೊಲೀಸರು ನಡೆದಂತ ಘಟನೆಯನ್ನ ಬೇಧಿಸೋದಿಕ್ಕೆ ಸಫಲರಾಗ್ತಾರೆ. ಅವತ್ತಿನ ದಿನ ಅಂದ್ರೆ 2020 ಆಗಸ್ಟ್ 29ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಮಾಲಿನಿ ಮತ್ತು ಮಗ ಸರ್ವದತ್ ವಿಶ್ರಾಂತಿಗೆ ಅಂತ ಕೋಣೆಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಹುಡುಗಿ ತನ್ನ ಪಿಸ್ತೂಲ್ನೊಂದಿಗೆ ಅವ್ರ ಕೋಣೆಗೆ ಪ್ರವೇಶ ಮಾಡ್ತಾಳೆ. ಆಕೆ ಶೂಟಿಂಗ್ ಪ್ಲೇಯರ್ ಆಗಿದ್ರಿಂದ ಒಂದೇ ಏಟಿಗೆ ತಾಯಿಯ ಮಾಲಿನಿ ಹಣೆ ಮಧ್ಯಕ್ಕೆ ಒಂದು ಗುಂಡನ್ನ ಹಾರಿಸ್ತಾಳೆ. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಅಣ್ಣ ಸರ್ವದತ್ನ ಹಣೆಗೂ ಗುಂಡನ್ನ ಹಾರಿಸಿ ಇಬ್ಬರನ್ನು ಕೂಡ ಕೊಂದು ಹಾಕ್ತಾಳೆ. ನಂತರ ಅವರ ದೇಹಗಳನ್ನ ಬೆಡ್ಶೀಟ್ಗಳಲ್ಲಿ ಸುತ್ತಿ ಅಜ್ಜಿಗೆ ಫೋನ್ ಮಾಡಿ ನಾಟಕ ಆಡೋದಕ್ಕೆ ಶುರು ಹಚ್ಕೊಂಡಿದ್ಲು. ಪೊಲೀಸರ ಪ್ರಕಾರ ಆ ಹುಡುಗಿ ಡೀಪ್ ಡಿಪ್ರೆಷನ್ ನಿಂದ ಬಳಲ್ತಿದ್ದಾಳೆ. ಇದೇ ಒಂದು ಮಾನಸಿಕ ಸ್ಥಿತಿಯಿಂದಲೇ ಆಕೆ ತನ್ನ ತಾಯಿ ಮತ್ತು ಅಣ್ಣನನ್ನ ಕೊಂದಿದ್ದಾಳೆ. ಅಷ್ಟೇ ಅಲ್ಲದೆ ಹಲವಾರು ಬಾರಿ ತಾನು ತನ್ನ ಕೈಯನ್ನ ಕತ್ತರಿಸಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟಿದ್ದಾಳೆ. ಅವಳ ಕೈಯಲ್ಲಿದ್ದಂಥ ಕೆಲವು ಕಟ್ಗಳಂತೂ ತುಂಬಾನೇ ಡೀಪ್ ಆಗಿತ್ತು. ಆಕೆಯ ಮಾನಸಿಕ ಸ್ಥಿತಿ ಚೆನ್ನಾಗಿಲ್ವಾದ್ರಿಂದ ತಾಯಿ ಮತ್ತು ಅಣ್ಣನ ಅಂತ್ಯ ಸಂಸ್ಕಾರಕ್ಕೂ ಭಾಗಿಯಾಗಿರಲಿಲ್ಲ. ಆ ಒಂದು ಸಮಯದಲ್ಲಿ ಆಕೆ ತನ್ನ ಅಜ್ಜಿಯ ಮನೆಯಲ್ಲೇನೆ ಇದ್ಲು. ನಂತರ ತನಿಖೆ ಮುಂದುವರಿಯುತ್ತೆ. ಹುಡುಗಿಯನ್ನ 14 ದಿನ ಪೊಲೀಸ್ ಕಸ್ಟಡಿಯಲ್ಲಿಟ್ಟು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಇದರಿಂದ ಆ ಕೊಲೆಗಳನ್ನ ಆಕೆ ಮಾಡಿದ್ದು ಅಂತ ಮತ್ತು ಆ ಹುಡುಗಿ ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ದಾಳೆ ಅಂತ ಸಾಬೀತಾಗುತ್ತೆ. ನಂತರ ಆಕೆಯನ್ನ ಬಾಲಾಪರಾಧಿ ನ್ಯಾಯಾಲಯಕ್ಕೆ ಕಳುಹಿಸಲಾಗುತ್ತೆ. ಆದ್ರೆ ಆಕೆ ತಂದೆ ಅವಳ ಮಾನಸಿಕ ಸ್ಥಿತಿ ಸರಿಯಾಗಿ ಇರ್ಲಿಲ್ವಾದ್ರಿಂದ ಜೈಲಿನಲ್ಲಿರಿಸದೆ ಮನೆಯಲ್ಲೇ ಕಸ್ಟಡಿಯಲ್ಲಿರಬೇಕು ಅಂತ ಕೋರ್ಟ್ನಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಆದ್ರಿಂದ ಅವರ ಕೋರಿಕೆಯಂತೆ ಹೊರಗಡೆ ಸಿವಿಲ್ ಡ್ರೆಸ್ ನಲ್ಲಿ ಪೊಲೀಸರ ಪಹರೆಯೊಂದಿಗೆ ಆಕೆಯನ್ನ ಮನೆಯಲ್ಲಿಯೇ ಬಂಧಿಸಲಾಗುತ್ತೆ. ಇದ್ರ ಜೊತೆ ಆಕೆಗೆ ಒಬ್ಬ ಮನೋವೈದ್ಯೆಯಿಂದ ಚಿಕಿತ್ಸೆಯನ್ನು ಕೂಡ ಮಾಡಿಸಲಾಗುತ್ತೆ. ಆಕೆಯ ಮಾನಸಿಕ ಸ್ಥಿತಿಯನ್ನು ಪರಿಗಣಿಸಿ ನ್ಯಾಯಾಲಯದಲ್ಲಿ ಅವಳ ವಿರುದ್ಧ ಕೇಸ್ ಮುಂದೆ ಹೆಚ್ಚೇನು ಪ್ರಗತಿಯನ್ನ ಸಾಧಿಸೋದಿಲ್ಲ. ನಂತರ ಬೇಗನೆ ಆಕೆಗೆ ಬೇಲ್ ಕೂಡ ಸಿಗುತ್ತೆ. ನಂತರ ಕೆಲವು ತಿಂಗಳಾದ್ಮೇಲೆ ಆಕೆ ತನ್ನ ತಂದೆಯೊಂದಿಗೆ ದೆಹಲಿಯಲ್ಲಿ ಹೋಗಿ ನೆಲೆಸ್ತಾಳೆ. ಸಮಯ ಕಳೆದಂತೆ ಜನರು ಕೂಡ ಈ ಒಂದು ಕೇಸನ್ನ ಮರ್ತು ಹೋಗ್ತಾರೆ. ಆದ್ರೆ ಇದರ ನಂತರ 1 ವರ್ಷದ ಬಳಿಕ ಆಕೆ ಮತ್ತು ತಂದೆ RD ವಾಜಪೇಯಿ ಅವರು ದೇಶಾದ್ಯಂತ ಭಾರಿ ಸುದ್ದಿಗೆ ಬರ್ತಾರೆ. 2021 ನವೆಂಬರ್ 23ನೇ ತಾರೀಕು RD ವಾಜಪೇಯಿ ಮತ್ತು ಅವರ ಅಕ್ಕ ಪಿಂಕಿಯ ವಿರುದ್ಧ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು FIR ದಾಖಲಾಗುತ್ತೆ. ದೂರನ್ನ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಅದು ಅವ್ರ ಮಗಳೇ. ತನ್ನ ದೂರಿನಲ್ಲಿ ಆಕೆ ತನ್ನ ತಂದೆ 2013ರಿಂದ ನನ್ನ ಮೇಲೆ ಅತ್ಯಾಚಾರ ಮಾಡ್ತಿದ್ರು. ನಾನು ದೆಹಲಿಗೆ ಹೋದ್ಮೇಲೂ ಅವರು ಇದನ್ನ ಮುಂದುವರಿಸಿದ್ದಾರೆ. ಇದಕ್ಕೆ ನನ್ನ ಅತ್ತೆ ಕೂಡ ಬೆಂಬಲ ಕೊಡ್ತಿದ್ದಾರೆ ಅಂತ ಅತ್ಯಂತ ಕೆಟ್ಟ ಮತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ವಿಚಾರದ ಬಗ್ಗೆ ಆಕೆ ಹೇಳಿಕೆಯನ್ನ ಕೊಟ್ಟಿದ್ಲು. ಈ ಒಂದು ಕೇಸನ್ನು ಆಧರಿಸಿ RD ವಾಜಪೇಯಿ ಮತ್ತು ಪಿಂಕಿ ಅವರಿಗೆ ಪೋಕ್ಸೋ ಆಕ್ಟ್ ಪ್ರಕಾರ ಅತ್ಯಾಚಾರ ಮತ್ತು ದೈಹಿಕ ಹಿಂಸೆ ಕಾನೂನು ಅಡಿಯಲ್ಲಿ 2022ರಲ್ಲಿ ಕೇಸ್ ದಾಖಲಾಗುತ್ತೆ. ಇದಕ್ಕೆ RD ವಾಜಪೇಯಿ ಮತ್ತು ಪಿಂಕಿ ತಿವಾರಿ ಅವರು ಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ಅನ್ನ ಪಡೆದುಕೊಳ್ತಾರೆ. ಆದ್ರಿಂದ ಈ ಒಂದು ವಿಷಯವಾಗಿ ಇವರಿಬ್ಬರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ. ವೀಕ್ಷಕರೇ, ಈ ಎಲ್ಲ ಕೇಸ್ಗಳ ಸದ್ಗತಿ ಸ್ಥಿತಿ ನೋಡೋದಾದ್ರೆ ಹುಡುಗಿ ಖಿನ್ನತೆಯ ಸ್ಥಿತಿಯಲ್ಲಿ ಕೊಲೆಗಳನ್ನ ಮಾಡಿದ್ದಾಳೆಂದ ಕೋರ್ಟ್ನಲ್ಲಿ ಪ್ರೂವ್ ಆಗಿದೆ. ಆದ್ರಿಂದ ನಂತರ ಈ ಒಂದು ಕೇಸ್ ಬಗ್ಗೆ ಏನು ಕಠಿಣ ಪ್ರಕ್ರಿಯೆ ನಡೆಯೋದಿಲ್ಲ. ಇವತ್ತಿಗೂ ಈ ಒಂದು ಕೇಸ್ ಕೋರ್ಟ್ನ ಫೈಲ್ನೊಳಗೇನೆ ಉಳಿದುಕೊಂಡಿದೆ. ತಂದೆ ಮತ್ತು ಅತ್ತೆ ಮೇಲೆ ಮಗಳು ಹಾಕ್ತಂತ ಕೇಸ್ ಈಗಲೂ ಕೂಡ ನ್ಯಾಯಾಲಯದಲ್ಲಿ ನಡೀತಾ ಇದೆ. ವೀಕ್ಷಕರೇ, ಈ ಒಂದು ಪ್ರಕರಣ 2020ರಿಂದ 2022ವರೆಗೂ ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿ ನಂಬೋದಕ್ಕೆ ಸಾಧ್ಯವಾಗದಂತ ತಿರುವುಗಳನ್ನ ಪಡೆದುಕೊಂಡಿದ್ದಂತೂ ನಿಜ. ಆದರೆ ಕೋರ್ಟ್ನಲ್ಲಿ ಮಾತ್ರ ಈ ಒಂದು ಕೇಸ್ಗೆ ಯಾವುದೇ ನಿಖರವಾದಂಥ ತೀರ್ಪು ಇವತ್ತಿಗೂ ಸಿಕ್ಕಿಲ್ಲ. ವೀಕ್ಷಕರೇ, ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.